ನಮ್ಮ ಜೊತೆಗೆ ಹೀರೋ ನಿಹಾರ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದೆ. ನೀವೇನಾದ್ರು ಹತ್ತು ಬಿಟ್ರಾ? ಇಲ್ಲ, ಅಂದರೆ ಸ್ವಲ್ಪ ಎಮೋಷನ್ ಆದ ಸ್ವಲ್ಪ ಅಂದರೆ ಮತ್ತೆ ಸ್ಕ್ರೀನಲ್ಲಿ ಫಸ್ಟ್ ಟೈಮ್ ನಾನು ನೋಡ್ಕೊಂಡಿದ್ದು ಓವರ್ ಆಲ್ ಆ ಜರ್ನಿ ಏನಿತ್ತು ಅದು ಎಂಡ್ ಸ್ವಲ್ಪ ಎಮೋಷನ್ ಆದ. ಎಸ್. ಹಾಗಂದ್ರೆ ಈಗ ವೀಕೆಂಡ್ ವಿತ್ ರಮೇಶ್ಗೆ ಹೋಗೋ ದಾರಿ ಸುಲಭ ಆಯ್ತಾ? ಆಸೆ ಅಲ್ಲಿಂದನೇ ಶುರುವಾಗಿದ್ದು, ಬಟ್ ಅದು ಅಲ್ಲಿಗೆ ರೀಚ್ ಆಗಬೇಕು ಅಂದರೆ ಇನ್ನೂ ತುಂಬ ದೊಡ್ಡ ಜರ್ನಿ ಇದೆ. ಈ ಸಿನಿಮಾದಲ್ಲಿ ಏನು ಜರ್ನಿ ಮಾಡಿದ್ದೀವೋ ಅದು ಈಗಾಗಿರೋ ಶುರು. ಅದು ನೀವು ಹೇಳಿದ ಪ್ರಕಾರ ಅದು ನನ್ನ ಆಸೆ. ಆ ಜರ್ನಿಗೆ ಹೋಗ್ಬೇಕು, ಇನ್ನೂ ತುಂಬ ದೊಡ್ಡ ಕೆಲಸಗಳು ಮಾಡಬೇಕು. ಎಸ್. ಈಗ ತುಂಬ ಪತ್ರಿಕಾ ಪ್ರೇಮಿಗಳು, ಪತ್ರಿಕಾ ರಂಗದಲ್ಲಿರೋರೆಲ್ಲರೂ ಕೂಡ ಬಂದು ಸಿನಿಮಾವನ್ನು ನೋಡಿದ್ದಾರೆ. ನಿಮಗೊಂದು ಜಸ್ಟ್ 5 ಮಿನಿಟ್ಸಲ್ಲಿ ಮೇ ಬಿ ಮಾತಾಡೋಕ್ಕೆ ಸಿಕ್ಕಿರ್ಬೋದು. ಈಗ ಏನು ಹೇಳಿದ್ರು ಒಂದು ಬೆಸ್ಟ್ ಕಮೆಂಟ್? ಅಂದರೆ ಎಲ್ಲರೂ ಕನೆಕ್ಟ್ ಆದರು ಅಂತ ಅನಿಸುತ್ತೆ. ಅದೇ ಒಂದು ಅಂದರೆ ಎಮೋಷ್ನಲ್ ಆಗಿ ಅಥವಾ ಅಂದರೆ ನನಗೆ ಹೇಳೋದಕ್ಕಿಂತ ಡೈರೆಕ್ಟ್ರನ್ನ ಅವರು ಹೋಗಿ ಇದು ಮಾಡಿದ್ದು ಆ್ಯಂಡ್ ಚೆನ್ನಾಗಿ ಬಂದಿದೆ, ಕ್ಲಾಸಿ ಮೂವಿ ಅಂತ ಹೇಳಿದ್ರು, ಅಥವಾ ಇದು ನಿಮ್ಗೆ ಒಳ್ಳೆಯ ಹೆಸರು ತಂದು ಕೊಡುತ್ತೆ ಅಂತ ಹೇಳಿದ್ರು. ಅದೇ ನಂಗೆ ಬೇಕಾಗಿರೋದು. ಅದೊಂದು ಖುಷಿ ಇದೆ. ಎಸ್. ಲೊಕೇಶನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹಾಫಲ್ಲಿ ಬರುವಂಥ ಲೊಕೇಶನ್ ಎಲ್ಲಿದ್ದು, ಸೆಕೆಂಡ್ ಹಾಫಲ್ಲಿ ಅಂತೂ ಟೈಟಲ್ ಹಾಕ್ತಿದ್ರಿ, ಬಟ್ ಫಸ್ಟ್ ಹಾಫಲ್ಲಿ ಬಂದಿರೋ ಲೊಕೇಶನ್ ಎಲ್ಲಿದ್ದು? ಅದು ಚಿಕ್ಕಮಂಗ್ಳೂರಿನ ಮೂಡಿಗೆರೆ ಅಂತ. ದೇವ್ರ ಮನೆನಾ? ಇಲ್ಲ, ಮೂಡಿಗೆರೆ ದೇವ್ರ ಮನೆ ಅಲ್ಲೂ ಶೂಟ್ ಮಾಡಿದ್ದೀವಿ. ಅಂದರೆ ನಾಟ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇರಲಿಲ್ಲ. ಅಂದರೆ ಚಿಕ್ಕಮಂಗ್ಳೂರು ಸುತ್ತಮುತ್ತ ಸಕಲೇಶ್ಪುರಕ್ಕೆ ಬಾರ್ಡರು ಆ್ಯಂಡ್ ಅದು ನೀವು ಹೇಳ್ದಂಗೆ ದೇವ್ರ ಮನೆ ಎಲ್ಲ ಕಡೆ ಶೂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 25 to 28 ಡೇಸ್ ಅಲ್ಲೇ ಶೂಟ್ ಮಾಡಿದ್ದೀವಿ. ಯಾಕಂದರೆ ನೇಚರ್ ರಿಚ್ನೆಸ್ ತುಂಬ ಇತ್ತು. ಯಾಕಂದರೆ ಮೂವಿನೂ ಸಾಫ್ಟ್, ಜೊತೆಗೆ ಅದರ ಜೊತೆಗೆ ಇರುವಂತಹ ನೇಚರು ಒಳ್ಳೆ ಜರ್ನಿ ಇತ್ತು. ಸೊ ಈ ಜರ್ನಿ ನಿಮ್ಮ ಶೂಟಿಂಗ್ ಟೈಮಲ್ಲಿ ಹೆಂಗಿತ್ತು? ನೀವು ಹೇಳ್ದಂಗೆ ನಮ್ಮ ಸಿನಿಮಾ ಶುರುವಿಂದನೇ ಒಂಥರ ಜರ್ನಿ ಥರನೇ ಅನ್ನಿಸ್ತು. ಅಂದರೆ ನಾಟ್ ರೆಗ್ಯುಲರ್ ಲೈಕ್ ಇವತ್ತು ಬೆಳಿಗ್ಗೆ ಇದ್ದರೆ ಅದೇ ಲೊಕೇಶನ್ ಅದೇ ಸೆಟ್ ಆ ಥರ ಇರಲಿಲ್ಲ. ಈ ಶೆಡ್ಯೂಲು ಬೆಂಗಳೂರು ಆಗಿದೆ, ನೆಕ್ಸ್ಟ್ ಶೆಡ್ಯೂಲ್ ಮೂಡಿಗೆ ಮತ್ತೆ ಚಿಕ್ಕಮಂಗ್ಳೂರು ಹೋಗಬೇಕಿತ್ತು. ಓಕೆ, ನೆಕ್ಸ್ಟು ಇನ್ನೊಂದು 10 ಡೇಸ್ ಆಗ್ತಿರಂಗೆ ನೆಕ್ಸ್ಟ್ ಶೆಡ್ಯೂಲ್ ಎಲ್ಲಿ ಅಂತ ಕೇಳೋಷ್ಟರಲ್ಲಿ ಕೊಚ್ಚಿ ಅಂತ ಹೇಳೋರು. ನೆಕ್ಸ್ಟ್ ಶೆಡ್ಯೂಲ್ ಎಲ್ಲಿ ಅಂತಂದರೆ ಮೇಘಾಲಯ ಅಂತ ಹೇಳೋರು. ಸೊ ಟ್ರಿಪ್ ಥರನೇ ಆಗಿರುತ್ತೆ ನಮಗದು. ಆ್ಯಂಡ್ ಅದೊಂಥರ ಬ್ಯೂಟಿಫುಲ್ ಜರ್ನಿ. ಅಂದರೆ ಪ್ರತಿಯೊಂದು ಸಿನಿಮಾದಲ್ಲಿ ಹಿಂಗೆ ಅವಕಾಶ ಸಿಗುತ್ತೆ ಅಥವಾ ಶೂಟಿಂಗಲ್ಲಿ ಈ ಥರ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಅಂದರೆ ನಾಟ್ ರೆಗ್ಯುಲರ್ ಶೂಟಿಂಗ್ ಸೆಟ್ ಹೋಗದೆ ಅಥವಾ ರೆಗ್ಯುಲರ್ ಇದೇ ಮನೇಲಿ ಶೂಟು ಆ ಥರ ಇರಲಿಲ್ಲ. ಎವ್ರಿ ಶೆಡ್ಯೂಲ್ ಒಂಥರ ಡಿಫ್ರೆಂಟ್ ಪ್ಲೇಸಸ್ ಇತ್ತು. ಇಟ್ ವಾಸ್ ನೈಸ್. ಎಸ್. ಮೊದಲನೇ ಬಾರಿ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೀರಾ. ಜೊತೆಗೆ ನಿಮ್ಮ ಹಿಂದೆ ಇರುವಂತಹ ಕಲಾವಿದರ ಸಂಖ್ಯೆ ಅವರು ಸ್ವಲ್ಪ ತೂಕವಾಗಿದ್ದರು. ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅನುಭವ? ಅಂದರೆ ನೀವು ಹೇಳ್ದಂಗೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಇದ್ದರು. ಆ್ಯಂಡ್ ಎಸ್ಪೆಷಲಿ ಸಿತಾರಾ ಮ್ಯಾಮ್ ಆಗಿರ್ಬೋದು, ರಾಜೇಶ್ ನಟ್ರಂಗ್ ಆಗಿರ್ಬೋದು. ಅವ್ರ ಜೊತೆ ಅಂದರೆ ಆ್ಯಕ್ಟಿಂಗ್ ಜೊತೆಗೆ ನಾನು ಪರ್ಸ್ನಲಾಗಿ ಒಂದು ಕಲಿಕೆ ಇತ್ತು ನಮಗೆ. ಅವ್ರನ್ನ ನಾನು ಯಾವಾಗಲೂ ಅದೇ ಕೇಳ್ತಾಯಿದ್ದೆ, ನಾನು ಮುಂಚಿನ ಅದೇ ಹೇಳ್ತಿದ್ದೆ. ಸಿತಾರಾ ಮ್ಯಾಮ್ ಜೊತೆ ಅರ್ಧ ಶೂಟಿಂಗಲ್ಲಿ ಅರ್ಧ ಮಿಕ್ಕಿ ಟೈಮಲ್ಲಿ ಬರೀ ಅವರ ಶೂಟಿಂಗ್ ಎಕ್ಸ್ಪೀರಿಯನ್ಸ್ಗಳು, ವಿಷ್ಣು ಸರ್ ಬಗ್ಗೆ, ಅವ್ರು ಮಾಡ್ತಿದ್ದ ಕನ್ನಡ ಸಿನಿಮಾ ಬಗ್ಗೆ, ಮಲಯಾಳಂ ಸಿನಿಮಾ ಬಗ್ಗೆ, ತಮಿಳ್ ಸಿನಿಮಾ ಬಗ್ಗೆ ಹೆಂಗಿರ್ತಿತ್ತು, ಇಂಡಸ್ಟ್ರಿ ಹೆಂಗಿರ್ತಿತ್ತು, ಹೆಂಗೆ ಯಾವಾಗ ಹೆಂಗೆ ಕಟ್ಕೊಂಡು ಹೋಗ್ತೀರಿ ಅಂತಲೇ ಕೇಳ್ತಾಯಿದ್ದೆ. ಸೊ ಆ ನಿಟ್ಟಿನಲ್ಲಿ ನನಗೆ ಒಂದು ಖುಷಿ ಇದೆ. ಅಂದರೆ ಇಂಥ ದೊಡ್ಡ ಆ್ಯಕ್ಟರ್ಸ್ಗಳ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ತು ಅಂತ. ಐ ಆಮ್ ಸೊ ಹ್ಯಾಪಿ. ಎಸ್, ಅದು ಗೊತ್ತಾಗುತ್ತೆ. ಮೂವಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಈಗ ಹೇಳ್ತೀವಿ ಮೂವಿ ಚೆನ್ನಾಗಿ ಬಂದಿದೆ, ನಾವು ನೋಡ್ತೀವಿ ಅಂತ, ಬಟ್ ಜನ ಬರಬೇಕಲ್ಲ, ಹೆಂಗೆ ಕರಿತೀವಿ? ನಮ್ಮ ಸಿನಿಮಾ ಟೈಟಲ್ಲೇ ತೀರ್ಥರೂಪ ತಂದೆಯವರಿಗೆ ಅಂತ ಅದೊಂಥರ ಲೆಟರ್ ಇದ್ದಂಗೆ. ನಾನು ನಮ್ಮ ವೀಕ್ಷಕರಿಗೊಂದು ಲೆಟರೇ ಹಾಕ್ತಾಯಿದ್ದೀನಿ. ತೀರ್ಥರೂಪ ಸಮಾನರಾದ ನನ್ನೆಲ್ಲ ತಂದೆ ಸಮಾನರಾದ ವೀಕ್ಷಕರಿಗೆ ದಯವಿಟ್ಟು ಬಂದು ಸಿನಿಮಾ ನೋಡಿ, ಥಿಯೇಟರಲ್ಲೇ ಬಂದು ಸಿನಿಮಾ ನೋಡಿ. ಅಂದರೆ ಯಾಕೆ ಸಿನಿಮಾ ನೋಡಿ ಅಂತ ಹೇಳಬೇಕು ಅಂತಂತಂದರೆ, ಎಲ್ಲರಿಗೂ ಒಂದು ಜೀವನದಲ್ಲಿ ಒಂದು ಒಂದು ಜರ್ನಿಲಿ ಒಂದು ತಪ್ಪುಗಳು ಮಾಡಿರ್ತಾರೆ ಅಥವಾ ಒಳ್ಳೆ ಕೆಲಸ ಮಾಡಿರ್ತಾರೆ. ಎಲ್ಲರಿಗೂ ಒಂದು ಹಿಂದೆ ತಿರುಗಿ ನೋಡಿದಾಗ ನಾವು ಮಾಡಿರೋ ತಪ್ಪುಗಳು ನಮಗೆ ಪಶ್ಚಾತ್ತಾಪ ಕಾಡುತ್ತೆ, ಅಥವಾ ಒಳ್ಳೆ ಕೆಲಸಗಳನ್ನ ಮಾಡಿದ ಒಳ್ಳೆ ಕೆಲಸ ಅಂತ ಒಂದು ಸಮಾಧಾನಕರ ಜೀವನ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿನಿಮಾನ ನೀವು ನೋಡಿದ್ರೆ ಒಂದು ಡೆಫಿನೆಟ್ಲಿ ಅದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅಥವಾ ನಿಮ್ಮ ಹಿಂದೆ ಆಗಿರೋದನ್ನಾಗಿ ಅಥವಾ ಮುಂದೆ ಆಗಬೇಕಾಗಿರೋ ಜರ್ನಿನ ನೀವು ತುಂಬ ಯೋಚನೆ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ಹಾಗಾಗಿ ಬಂದು ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಇಂತಿ ನಿಮ್ಮ ವಿಶ್ವಾಸಿ ನಿಹಾರ್ ಮುಖೇಶ್. ಸಣ್ಣ ಮಿಸ್ಟೇಕ್ ಮಾಡಿದ್ರಿ. ತೀರ್ಥರೂಪ ತಂದೆಯವರಂತೆ ಅಂತ ಎಲ್ಲರನ್ನು ಕರೆದ್ರಿ, ತಂದೆಯವರು ಮಾತ್ರ ಬಂದರೆ ಉಳಿದವರು ತಂದೆ ಸಮಾನರಾದ ಎಲ್ಲ ವೀಕ್ಷಕರು ಅಂತ. ಅಲ್ಲ, ನೆಕ್ಸ್ಟ್ ತಾಯಿಯ ಸಮಾನರಾದ, ತಂಗಿಯ ಸಮಾನರಾದ, ಈ ಥರ ಎಲ್ಲರೂ ಬರಬೇಕು. ಓಕೆ, ಹಾಗಾಗಿದ್ರೆ ತೀರ್ಥರೂಪ ಕುಟುಂಬ ಅಂತ ಹೇಳಬೇಕಾಗುತ್ತೆ. ಕುಟುಂಬ ಸಮಾನರಾದ ಎಲ್ಲರಿಗೂ, ಅಂದರೆ ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಬಂದು, ಸ್ನೇಹಿತರ ಜೊತೆಗೂ ಬಂದು ಸಿನಿಮಾ ನೋಡಿ.
ಇದು ನೀವು ಹೇಳ್ದಂಗೆ ಅಥವಾ ನಿಮ್ಗೆ ಹೆಂಗೆ ಅನಿಸ್ತು? ನಾನು ನಿಮ್ಗೆ ಕೇಳೋದು ಕನ್ನಡ ಒಂದು ಸಿನಿಮಾ ಈ ಥರ ಬೇಕಿತ್ತು ಅಂತ ನೀವು ಹೇಳ್ತಿದ್ರು. ಸೊ ಅದನ್ನು ಜನಗಳು ನೋಡಿ ಅವ್ರ ಬಾಯಿಂದಲೂ ಅದೇ ಮಾತಾಡಿದ್ರೆ ಡೆಫಿನೆಟ್ಲಿ ನಾವು ಮಾಡಿರೋದಕ್ಕೆ ಪ್ರತಿಫಲ ಸಿಕ್ಕಂಗಾಗುತ್ತೆ. ಎಸ್, ಖಂಡಿತವಾಗ್ಲೂ ಆಲ್ ದ ಬೆಸ್ಟ್. ಖಂಡಿತವಾಗ್ಲೂ ಜನವರಿ 1ಗೆ ರಾರಾಜಿಸ್ಲಿ ತೀರ್ಥ ರೂಪ ತಂದೆಯವರಿಗೆ ಸಿನಿಮಾ. ನಿಮಗೂ ಕೂಡ ಒಳ್ಳೇದಾಗಲಿ, ಇಂಥ 100 ಫಿಲ್ಮ್ಗಳು ಮಾಡಿ ಆಮೇಲೆ ನಾವು ಇವರನ್ನು ವೀಕೆಂಡ್ ವಿತ್ ರಮೇಶಲ್ಲಿ ನೋಡೋ ಥರ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಅದೇ ನನ್ನ ಕತೆ ಪ್ಲಾಟೇ ಹೇಳಿದ್ದೀನಿ. ಇದರಲ್ಲಿರುವಂಥ ಕೋರ್ ಎಮೋಷನ್ಸು ಒಂದು ಫ್ಯಾಮಿಲಿ ಇದ್ದಿದ್ದು ಅಂದರೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿಲಿ ಆಗುವಂಥ ಒಂದು ತಪ್ಪು ಎಷ್ಟು ದೂರ ಫ್ಯಾಮಿಲಿನ ದೂರ ತಳ್ಳುತ್ತೆ. ದೂರ ತಳ್ಳಿದ ಮೇಲೆ ಏನೇನಾಗುತ್ತೆ ಅವ್ರವ್ರ ಬದುಕಿನಲ್ಲಿ, ಅದು ಸುತ್ತ ಕಟ್ಕೊಂಡಿರೋ ಕತೆ. ಅದರಿಂದ ಒಂದು ಫ್ಯಾಮಿಲಿ ಒಂದು ಚಿಕ್ಕ ಎಮೋಷನ್ನು ಮತ್ತು ಒಂದು ಅರಿವಿನ ಮೇಲೆ ಹೋಗುತ್ತೆ. ಅದಕ್ಕೋಸ್ಕರ ನೋಡಬೇಕು. ಮೀಡಿಯಾದವರಿಗೆ ಸಿನಿಮಾವನ್ನು ನೋಡಿದ್ದಾರೆ, ಅವರಿಗೆ ರೀಚ್ ಆದರೆ ಜನಗಳಿಗೆ ರೀಚ್ ಆಗುತ್ತೆ ಅನ್ನುವಂಥದ್ದು. ನಿಮಗೆ ಬಂದಿರುವಂಥ ಈ ಗ್ಯಾಪಲ್ಲಿ ಬಂದಿರುವಂಥ ಬೆಸ್ಟ್ ಕಮೆಂಟ್ ಯಾವುದು? ಏನೆಲ್ಲ ಕಮೆಂಟನ್ನು ಕೊಟ್ಟಿದ್ದಾರೆ ನಿಮ್ಮ ಮೀಡಿಯಾ ಫ್ರೆಂಡ್ಸ್? ಇಲ್ಲ ಅಂದರೆ ಇಲ್ಲಿರೋರೆಲ್ಲ ಅದೇ ಹೇಳ್ತಾ ಇದ್ದಾರೆ. ಅಂದರೆ ಸಿನಿಮಾದ ಕೋರ್ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಮೋಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ ದ ಸೆಕೆಂಡ್ ಹಾಫ್ ಆಫ್ ದ ಸಿನಿಮಾ ತೊಗೊಂಡೋಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟರ್ನ್ಸ್ ಆ್ಯಂಡ್ ಟ್ವಿಸ್ಟರ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವರು ಹೇಳ್ತಾರೆ ತುಂಬ ಆರ್ಗ್ಯಾನಿಕ್ ಅನ್ನಿಸ್ತಾ ಇದೆ, ಎಲ್ಲೂ ಫೋರ್ಸ್ಡ್ ಅನ್ನಿಸ್ತಾ ಇಲ್ಲ, ಆ ಎಮೋಷನ್ಸ್ ವರ್ಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೋಪ್ಸೋ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಅನ್ಕೋತೀನಿ. ಮೂವಿಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಮೂವಿ ನೋಡೋದು ಎಲ್ರಿಗೂ ಕೂಡ ಒಂದು ಟ್ರಾವೆಲ್ ಫೀಲನ್ನು ಕೊಡ್ತೀರಾ. ಅಂದರೆ ಒಂದು ಸಲ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ ಅನ್ನೋಂಥ ಫೀಲ್. ಅಷ್ಟು ಚೆನ್ನಾಗಿರುವಂಥ ಟ್ರಾವೆಲ್. ಸೊ ಲೊಕೇಶನ್ಸ್ ಎಲ್ಲ ಪ್ಲ್ಯಾನು ನೀವು ಬರೆಯುವಾಗಲೇ ಆ ಥರ ಪ್ಲ್ಯಾನ್ಗಳನ್ನು ಮಾಡಿದ್ರೆ, ಯೋಚನೆ ಮಾಡಿದ್ರೆ? ಇಲ್ಲ ಅಂದರೆ ಲೊಕೇಶನ್ಸು ಇನಿಷಿಯಲಿ ಮೂಡಿಗೆರೆಯಿಂದ ಟ್ರಾವೆಲ್ ಅನ್ನೋದಿತ್ತು. ಮೈಸೂರಲ್ಲಿ ಒಂದು ಪ್ಲಾಟ್ ಹುಟ್ಟುತ್ತೆ, ಅದಾದಮೇಲೆ ಮೂಡಿಗೆರೆಯಲ್ಲಿರುತ್ತೆ, ಅದಾದಮೇಲೆ ಹುಡುಕಾಟ ಕೇರಳ ಇದ್ರ ಬಗ್ಗೆ ಎಲ್ಲ ಇದು ಮಾಡ್ಕೊಂಡಿದ್ದು. ಬಟ್ ಇನಿಷಿಯಲಿ ಐ ಪ್ಲ್ಯಾನ್ ಹಿಮಾಲಯ ಅಂತ ಅಂದ್ಕೊಂಡು ನಾಗಾಲ್ಯಾಂಡ್ ಈಗೇನು ನಾವು ಗೌಹಾಟಿ ಮತ್ತು ಚಿರಾಪುಂಜಿಲೆಲ್ಲ ಶೂಟ್ ಮಾಡಿದ್ವಿ. ಇನಿಷಿಯಲ್ ಪ್ಲ್ಯಾನ್ ವಾಸ್ ಅದು ಇದರಲ್ಲಿ ಹಿಮಾಲಯದಲ್ಲಿ ಮಾಡೋಣ ಅಂತ, ಅಲ್ಲಿ. ಬಟ್ ಅದು ಯಾಕೋ ನನಗೆ ತುಂಬ ಸಿನಿಮಾಗಳಲ್ಲಿ ತುಂಬ ಹೋದರೆ ಅದು ಜಾಸ್ತಿ ಆಧ್ಯಾತ್ಮ ಅಥವಾ ಈ ಕಡೆಗೆ ಹೋಗುತ್ತೆ, ಸ್ಪಿರಿಚುವಲ್ ಲೈನ್ಗೆ ಹೋಗುತ್ತೆ ಅಂದ್ಕೊಂಡು ಮೋರ್ ಇಂಟು ಅವರೊಂದು ಒಬ್ಬ ಶಿಕ್ಷಕನ ಕ್ಯಾರೆಕ್ಟರ್ ಇರೋದ್ರಿಂದ ಮೋರ್ ನಾರ್ತ್ ಈಸ್ಟ್ ಸೂಟ್ ಅನ್ನಿಸ್ತು. ಆ್ಯಂಡ್ ನಾರ್ತ್ ಈಸ್ಟ್ ಸೂಟ್ ಅನಿಸಿದ್ಮೇಲೆ ಇನ್ಫ್ಯಾಕ್ಟ್ ನಾವು ಲೊಕೇಶನ್ ರೆಕ್ಕಿಗೆ ಹೋದಾಗ ಅದಿನ್ನೂ ಆ ನಾಂಜ್ರಾಂಗ್ ಅನ್ನೋ ಪ್ಲೇಸ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಸಖತ್ತಾಗಿ ಅನ್ನಿಸ್ತು. ಸೊ ಇಲ್ಲೇ ಸೆಟ್ ಆಗಬೇಕು ದ ಸ್ಟೋರಿ ಅನ್ನೋದೊಂದು ತುಂಬ ಅನ್ನಿಸ್ತು. ವಿ ಆರ್ ಲಕ್ಕಿ ಇನ್ ದಟ್ ವೇ. ಆ್ಯಕ್ಚುಲಿ ನಮ್ಗೆ ಆ ಜಾಗ ಇದೆ ಅಂತಲೇ ಗೊತ್ತಿರಲಿಲ್ಲ. ರೆಕ್ಕಿಗೆ ಹೋದಾಗ ಆ ಜಾಗ ನಮ್ಗೆ ಗೊತ್ತಾಗಿದ್ದು, ಅಲ್ಲಿ ಲೈನ್ ಪ್ರೊಡ್ಯೂಸರ್ಸ್ ತೋರಿಸಿದ್ದು. ಸೊ ಎಸ್ಪೆಷಲಿ ಅದು ಮೇಘಾಲಯ ಮತ್ತು ಶಿಲಾಂಗಲ್ಲಿದ್ದಂಥ ಒಂದು 5-6 ಜನ ತುಂಬ ಹೆಲ್ಪ್ ಮಾಡಿದ್ರು. ಅವರು ಲೊಕೇಶನ್ ನಾನು ಇಟ್ನಲ್ಲಿ ಬಂದಿದೆ. ನಾನು ಮಂಗಳೂರವಳು ಆಗಿರೋದ್ರಿಂದ ಈಚೆ ಚಾರ್ಮಾಡಿ ಧರ್ಮಸ್ಥಳ ದೇವ್ರ ಮನೆ ತುಂಬ ಕನೆಕ್ಟ್ ಆಯ್ತು. ದೇವ್ರ ಮನೆ ಗೊತ್ತಿರೋರು ತುಂಬ ಜನ ಇದ್ದಾರೆ. ಓಕೆ, ಈ ಸೀನ್ಸ್ ಎಲ್ಲ ಹೇಗೆ ಅದು ಪ್ಲಾನ್ ಬಂತು? ನೀವೆಲ್ಲ ನೋಡಿದ್ರೆ ಮುಂಚೆ? ಇಲ್ಲ, ದೇವ್ರ ಮನೆ ಆ್ಯಕ್ಚುಲಿ ಹೊಂದಿಸಿ ಬರೀರಿ ಟೈಮಲ್ಲೇ ನೋಡಿದೆ. ಇಲ್ಲಿ ಶೂಟ್ ಮಾಡಬೇಕು ಅಂತ ಇತ್ತು ನನಗದು ಒಂದು ದೇವ್ರ ಮನೆಗೆ. ಯಾಕೆಂದರೆ ದೇವ್ರ ಮನೇಲಿ ಅರ್ಲಿ ಮಾರ್ನಿಂಗ್ ಒಂದ್ಸರಿ ಲೊಕೇಶನ್ ಸ್ಕೌಟ್ ಹೋದ ತಕ್ಷಣ ಇಲ್ಲಿ ಶೂಟ್ ಆಗಲೇಬೇಕು ಅಂತ ಇತ್ತು. ಹೊಂದಿಸಿ ಬರೀರಲ್ಲಿ ಆಗಿರಲಿಲ್ಲ. ಅಟ್ಲೀಸ್ಟ್ ಈಗ ತೀರ್ಥ ರೂಪದಲ್ಲಿ ಆಗಿದೆ ದೇವ್ರ ಮನೆ. ಐ ಹೋಪ್ ಅದು ಪೃಥ್ವಿನ ಕ್ಯಾರೆಕ್ಟರ್ ಮೂಡಿಗೆರೆ ಹತ್ತಿರ ಇದ್ದರಿಂದ ದೇವ್ರ ಮನೆ ಚೆನ್ನಾಗಿ ಸಿಕ್ಕಿದೆ. ಎಸ್, ಎಲ್ಲ ತಿಂದಿದೆ. ಈಗ ನಾವಂತೂ ನೋಡಿದ್ದೀವಿ. ಈಗ ಜಾನ್ 1ಗೆ ಬರಲಿಕ್ಕಿದೆ ತೀರ್ಥ ರೂಪ ತಂದೆಯವರಿಗೆ. ನಾರ್ಮಲ್ ಆಗಿ ಕರೆದ್ರೆ ಜನಕ್ಕೆ ಇದು ಬಿಡಿ ನಾರ್ಮಲ್ ಅಂತ ಅನ್ಸ್ಬಿಡುತ್ತೆ. ಹೊಸದಾಗಿ ವಿಶೇಷವಾಗಿ ಹೆಂಗೆ ಕರಿತೀವಿ? ಇಲ್ಲ ಅಂದರೆ ವಿಶೇಷವಾಗಿ ಅಂತ ಹೇಳೋದಾದರೆ ಅದೇ ನಿಮ್ಮ ಹೊಸ ವರ್ಷನ ಒಂದು ಒಳ್ಳೆ ರೀತಿ ಒಂದು ಫ್ಯಾಮಿಲಿ ಅಂದರೆ ನೋಡಬೇಕು ಅಂದರೆ ಸೆಲೆಬ್ರೇಟ್ ಅಥವಾ ಹೊಸ ವರ್ಷನ ಆರಂಭ ಅನ್ನೋದಕ್ಕೆ ಇದೊಂದು ಬ್ಯೂಟಿಫುಲ್ ಸಿನಿಮಾ ಜೊತೆ ಆರಂಭ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಈಗ ಟ್ರೇಲರ್ ನೋಡಿರ್ತೀರಾ. ಆ್ಯಂಡ್ ನನ್ನ ಹಿಂದಿನ ಸಿನಿಮಾ ಹೊಂದಿಸಿ ಬರೀರಿ ನೋಡಿದ್ದವರು ಅವರಿಗೆಲ್ಲ ಒಂದು ಫೀಲ್ ಗುಡ್ ಫ್ಯಾಕ್ಟ್ರ್ ಮೇಲ್ಗಡೆ ನಾನು ಯಾವ ಥರ ವರ್ಕ್ ಇರುತ್ತೆ ಅಂತ ಗೊತ್ತಿರೋದ್ರಿಂದ ಅವರೆಲ್ಲರೂ ಈ ಸಿನಿಮಾದಲ್ಲೂ ಕೂಡ ಆ ಎಮೋಷನ್ನ ಖಂಡಿತ ಅದು ಇದೆ, ಆ ಎಮೋಷನ್ಸ್ ಅಂತ ಅಂದ್ಕೊಂಡಿದ್ರೆ. ಆದ್ದರಿಂದ ಆ ಹೊಂದಿಸಿ ಬರೀರಿ ಆಡಿಯನ್ಸ್ ಮತ್ತು ಈಗ ಬೇರೆ ಆಡಿಯನ್ಸ್ನೂ ಕೂಡ ಮತ್ತು ಇಲ್ಲಿರೋ ನಮ್ಮ ಕಾಸ್ಟ್ ಮತ್ತು ಕ್ರೂಲಲ್ಲಿರೋ ಅವರ ಒಂದಿಷ್ಟು ಜನ ಅವ್ರ ಫಾಲೋವರ್ಸ್ ಅವರು ಇವರು ಎಲ್ಲರೂ ಬಂದು ನೋಡಬೇಕು. ಯಾಕಂದರೆ ಇಟ್ಸ್ ಅ ಫೀಲ್ ಗುಡ್ ಸಿನಿಮಾ, ದ ಕಂಪ್ಲೀಟ್ ಫ್ಯಾಮಿಲಿ ದೇ ಕ್ಯಾನ್ ವಾಚ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಜಾನ್ 1ಗೆ ತೀರ್ಥ ರೂಪ ತಂದೆಯವರಿಗೆ ಅನ್ನುವಂಥ ಸಿನಿಮಾ ಬರ್ತಾ ಇದೆ. ಖಂಡಿತವಾಗ್ಲೂ ನೀವು ಕೂಡ ನೋಡ್ಬೋದು. ನನಗಂತೂ ಇಷ್ಟ ಆಯ್ತಪ್ಪ, ನಿಮಗೂ ಇಷ್ಟ ಆಗ್ಬೋದು. ಸೊ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.